ಮೋದಿ ಕರೆ ಚಿನ್ನದ ಷೇರುಗಳು ಫುಲ್ ಡಮಾರಾಗಿ ಹೋಗಿದೆ. ಶನಿವಾರ ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಮೋದಿಯ ಆ ಮಾತಿನಿಂದ ಥಂಡವಾಗಿ ಹೋಗಿದೆ. ಕಂಪ್ಲೀಟ್ಲಿ ಪ್ರಧಾನಿ ಭೇಟಿಗೆ ಮುಂದಾಗಿರುವಂತಹ ಜ್ಯುವೆಲರಿ ಅಸೋಸಿಯೇಷನ್ ಚಿನ್ನದ ಆಮದು ಕಡಿಮೆ ಆದರೆ ವಿದೇಶಿ ವಿನಿಮಯ ಹೆಚ್ಚಳವಾಗುತ್ತೆ. ಮೋದಿ ಕರೆ ಬೆನ್ನಲ್ಲೇ ಚಿನ್ನದ ಷೇರು ಮಾರುಕಟ್ಟೆ ಕುಸಿತವಾಗಿದೆ. ಟೈಟಾನ್ ಕಂಪನಿ ಷೇರುಗಳು 6% ಹೆಚ್ಚು ಕುಸಿತ ಆಗಿದೆ. ಕಲ್ಯಾಣ್ ಜ್ಯುವೆಲರ್ಸ್, ಸೆನ್ಕೋ ಗೋಲ್ಡ್ ಷೇರು ತೀವ್ರವಾಗಿ ಕುಸಿತವಾಗಿರುವಂಥದ್ದು. ಸೊ ಪ್ರಧಾನಿ ಮೋದಿ ಕರೆಗೆ ಚಿನ್ನದ ವ್ಯಾಪಾರಿಗಳು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಆ ಒಂದು ಅಸೋಸಿಯೇಷನ್ ಕಡೆಯಿಂದ ಮೋದಿ ಭೇಟಿಗೂ ಕೂಡ ಪ್ಲಾನಿಂಗ್ ಅನ್ನ ಮಾಡ್ತಾ ಇರುವಂಥದ್ದು. ಮೇ 12ರಂದು ಪ್ರಧಾನಿ ಭೇಟಿಗೆ ಮುಂದಾಗಿರುವಂತಹ ಆಭರಣ ಸಂಘ ಮೋದಿ ಕರೆ ಬೆನ್ನಲ್ಲೇ ಇದೀಗ ಚಿನ್ನದ ಷೇರುಗಳು ಫುಲ್ ಕಂಪ್ಲೀಟ್ ಆಗಿ ಕುಸಿದು ಹೋಗಿರುವಂಥದ್ದು, ಡಮಾರಾಗಿ ಹೋಗಿದೆ. ಶನಿವಾರ ಪೇಟೆಯಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ಎಲ್ಲವೂ ಕೂಡ ಮೋದಿಯ ಆ ಒಂದು ಮಾತಿನಿಂದ ಥಂಡ ಹೊಡೆದು ಹೋಗಿದೆ. ಪ್ರಧಾನಿ ಭೇಟಿಗೆ ಮುಂದಾಗಿರುವಂತಹ ಜ್ಯುವೆಲರಿ ಅಸೋಸಿಯೇಷನ್ ಚಿನ್ನದ ಆಮದು ಕಡಿಮೆ ಆದರೆ ವಿದೇಶಿ ವಿನಿಮಯ ಕೂಡ ಹೆಚ್ಚಳವಾಗುವಂಥದ್ದು. ಮೋದಿ ಕರೆಯ ಬೆನ್ನಲ್ಲೇ ಇದೀಗ ಚಿನ್ನದ ಷೇರು ಮಾರುಕಟ್ಟೆ ಕುಸಿತವಾಗಿದೆ. ಟೈಟಾನ್ ಕಂಪನಿ ಷೇರುಗಳು 6% ಹೆಚ್ಚು ಕುಸಿದಿರುವಂಥದ್ದು. ಸೊ ಕಲ್ಯಾಣ್ ಜ್ಯುವೆಲರ್ಸ್, ಸೆನ್ಕೋ ಗೋಲ್ಡ್ ಷೇರು ತೀವ್ರವಾಗಿ ಕುಸಿತವಾಗಿದೆ. ಪ್ರಧಾನಿ ಮೋದಿ ಕರೆಗೆ ಚಿನ್ನದ ವ್ಯಾಪಾರಿಗಳು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೇ 12ಕ್ಕೆ ಪ್ರಧಾನಿ ಭೇಟಿಗೆ ಮುಂದಾಗಿರುವಂತಹ ಆಭರಣ ಸಂಘ ಸೊ ಕಂಪ್ಲೀಟ್ ಆಗಿ ಒಂದು ರೀತಿಯಾಗಿ ನಿನ್ನೆ ಅವರು ಹೇಳಿದಂತಹ ಸಂದರ್ಭದಲ್ಲಿ ಯಾಕಾಗಿ ಹೇಳಿದ್ರು ಈ ರೀತಿಯಾಗಿ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಸೊ ಡಾಲರ್ ಲೆಕ್ಕದಲ್ಲಿ ಎಲ್ಲವನ್ನೂ ಕೂಡ ಪೇ ಮಾಡಬೇಕಾಗತ್ತೆ ಆಮದು ಮಾಡುವಂತಹ ಸಂದರ್ಭದಲ್ಲಿ. ಸೊ ಚಿನ್ನ ಹೆಚ್ಚಿಗೆ ಹೂಡಿಕೆ ಮತ್ತೆ ಖರೀದಿ ಮಾಡುವಂಥದ್ದು ಜಾಸ್ತಿ ಆದಾಗ ಹೊಡೆತ ಬೀಳುತ್ತೆ. ಮತ್ತೆ ತೈಲ ವಿಚಾರವಾಗಿ ಆಗಿರ್ಬೋದು, ವಿದೇಶಿ ಪ್ರಯಾಣದ ವಿಚಾರವಾಗಿ ಆಗಿರ್ಬೋದು, ಡಾಲರ್ ಲೆಕ್ಕದಲ್ಲಿ ಹೋದಾಗ ಹೆಚ್ಚಳವಾಗುವಂಥದ್ದು ಅನ್ನುವಂಥದ್ದನ್ನ ನಿಟ್ಟಿನಲ್ಲಿ ಕೂಡ ಅಂದಾಜಿಸಲಾಗ್ತಾ ಇದೆ. ಸೊ ಹಾಗಾಗಿ ಈ ರೀತಿಯಾಗಿ ಹೇಳಿದ್ರು ಮೋದಿ ಅಂತ ಹೇಳ್ಬಿಟ್ಟು. ಸೊ ಇದರ ಎಫೆಕ್ಟ್ ಇವಾಗ ಮಾರುಕಟ್ಟೆಯ ಮೇಲೆ ತಟ್ಟಿರುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಚಿನ್ನ ಪ್ರಿಯರು ಭಾರತೀಯರು, ಚಿನ್ನ ಅಂತ ಹೇಳಿದ್ರೆ ಸಾಕು, ಹೆಣ್ಣು ಮಕ್ಕಳಿಗೆ ಇಷ್ಟ ಇಲ್ಲ ಹೇಳಿ. ಸೊ ಸಿಕ್ಕಾಪಟ್ಟೆ ಚಿನ್ನ ಪ್ರಿಯರು ಭಾರತೀಯರು. ಭಾರತವು ವಿಶ್ವದ ಅತಿ ದೊಡ್ಡ ಚಿನ್ನದ ಗ್ರಾಹಕವನ್ನ ಹೊಂದಿರುವಂಥದ್ದು. ಚಿನ್ನದ ಬಿಲ್ $72 ಬಿಲಿಯನ್ ವ್ಯಾಪಾರ ಕೂಡ ಆಗುವಂಥದ್ದು. ಸೊ ಪ್ರತಿ ವರ್ಷ ಭಾರತೀಯರು 700ರಿಂದ 800 ಟನ್ ಚಿನ್ನವನ್ನ ಖರೀದಿ ಮಾಡ್ತಾರೆ. ಸೊ ದೇಶೀಯವಾಗಿ ಕೇವಲ 1ರಿಂದ 2 ಟನ್ ಮಾತ್ರ ಉತ್ಪಾದನೆಯಾಗುವಂಥದ್ದು. ಸೊ 2025-26ನೇ ಸಾಲಿನಲ್ಲಿ ದಾಖಲೆಯ ಚಿನ್ನ ಆಮದಾಗಿರುವಂತಹ ವರದಿ ಇದೆ. $72 ಬಿಲಿಯನ್ ಚಿನ್ನ ಖರೀದಿಸಿದೆ ಭಾರತ. ವಿದೇಶಿ ವಿನಿಮಯ ಮೀಸಲು ಸರಿದೂಗಿಸುವಂತಹ ತಂತ್ರ ಕೂಡ ಮತ್ತೊಂದು ಕಡೆ. ಭಾರತದ ವಿದೇಶಿ ವಿನಿಮಯ ಮೀಸಲು ಭಾರಿ ಇಳಿಕೆಯನ್ನ ಕಂಡಿದೆ. ಸೊ 7.794 ಬಿಲಿಯನ್ ಇಂದ 690.693 ಬಿಲಿಯನ್ಗೆ ಇಳಿಕೆ ಆಗಿದೆ. ದೇಶದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ. ಹೀಗಾಗಿ ಚಿನ್ನದ ಖರೀದಿಗೆ ಬ್ರೇಕ್ ಹಾಕೋದಕ್ಕೆ ನಮೋ ಮನವಿಯನ್ನ ಮಾಡಿದ್ದಾರೆ. ಸೊ ಇದಿಷ್ಟು ಕೂಡ ರೀಸನ್ಸು. ಸೊ ಹಾಗಾಗಿ ಇದರ ಒಂದು ಅವರ ಹೇಳಿಕೆ ಬೆನ್ನಲ್ಲೇ ಇದೀಗ ಕಂಪ್ಲೀಟ್ ಆಗಿ ಮಾರುಕಟ್ಟೆಯ ಮೇಲೆ ಎಫೆಕ್ಟ್ ಆಗಿರುವಂಥದ್ದು. ಶನಿವಾರ ಪೇಟೆಯಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಅಲ್ಲೋಲ ಕಲ್ಲೋಲ ಆಗಿದೆ ಮೋದಿಯ ಆ ಒಂದು ಮಾತಿನಿಂದ. ಸೊ ಪ್ರಧಾನಿ ಭೇಟಿಗೆ ಮುಂದಾಗಿರುವಂತಹ ಜ್ಯುವೆಲರಿ ಅಸೋಸಿಯೇಷನ್ ಕಂಪ್ಲೀಟ್ ಆಗಿ ಹೋಗಿ ಭೇಟಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿರುವಂಥದ್ದು. 1 ವರ್ಷ ಯಾರು ಕೂಡ ಚಿನ್ನವನ್ನು ಖರೀದಿ ಮಾಡಬೇಡಿ. ಹೆಚ್ಚಾಗಿ ಅನಿವಾರ್ಯತೆ ಇದೆಯಾ, ಸಭೆ ಸಮಾರಂಭಗಳಿದೆಯಾ, ಓಕೆ, ಬಟ್ ಹೆಚ್ಚಾಗಿ ಖರೀದಿಯನ್ನು ಮಾಡಬೇಡಿ, ಸ್ವಲ್ಪ ಸ್ಟಾಪ್ ಮಾಡಿ ಅನ್ನುವಂಥದ್ದನ್ನು ಹೇಳಿರ್ತಾರೆ. ಸೊ ಟೈಟಾನ್ ಕಂಪನಿ ಷೇರುಗಳು 6% ಹೆಚ್ಚು ಕುಸಿತವಾಗಿದೆ.